ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಡಾವಣೆಯಲ್ಲಿರುವ ರಸ್ತೆಯನ್ನು ದುರಸ್ತಿಪಡಿಸುವಂತೆ ಕೋರಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ರವರಿಗೆ ಮನವಿ ಪತ್ರವನ್ನು ಬರೆಯುವಂಥ ಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ರೈಟ್, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯಿತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋಕೆ ಎಂತಹ ಪತ್ರಗಳು ಬೇಕಂತಕ್ಕಂಥದ್ದು ಕಾನ್ಶಲಿ ಕಾಮೆಂಟ್ ಮಾಡಿ. ಅಂಥ ಪತ್ರಗಳು ಬರಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ, ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಏನು ಮಾಡ್ತೀರಾ ಅಂದರೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ. ಇಲ್ಲಿ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಯಾವುದಾದ್ರು ಹೆಸರನ್ನು ಕೊಟ್ಟರೆ, ಅಲ್ಲಿ ಏನಾದರೂ ಕ್ವಶನ್ ಪೇಪರ್ನಲ್ಲಿ ಹೆಸರು ಕೊಟ್ಟರೆ ಹೆಸರನ್ನು ಬರ್ರಿ. ಇಲ್ಲದೇ ಇದ್ದರೆ ಇಲ್ಲಿ ಆಬಾಕ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. ಕ್ವಶನ್ ಪೇಪರ್ ಏನಾದರೂ ಅಡ್ರೆಸ್ಸನ್ನು ಕೊಟ್ಟಿದ್ರೆ ಅಲ್ಲಿ ಯಾವ ಊರ ಅಡ್ರೆಸ್ ಕೊಟ್ಟಿದ್ರೆ ಆ ಊರ ಅಡ್ರೆಸ್ ಬರಬೇಕು. ಇಲ್ಲಾಂದ್ರಿನ ಯಾವುದೊಂದು ಊರು ಅಡ್ರೆಸ್ಸನ್ನು ಇಲ್ಲಿ ನಿಮ್ಮ ಗ್ರಾಮದ ಅಡ್ರೆಸ್ಸನ್ನು ಇಲ್ಲಿ ಬರಿತಾ ಹೋಗಿ. ಇಲ್ಲಿ ನಾನು ನಾರಾಯಣಪುರ ಅಂತಕ್ಕಂಥದ್ದು ಬರೆದಿನ ಅಲ್ಪ ವಿರಾಮ ಕಮವನ್ನು ಹಾಕಿ. ಅದಂಥದ್ದು ಎಲ್ಲಿದೆ ಅಂದ್ರೆ ಗದಗದಲ್ಲಿದೆ. ಇದು ನಿಮ್ಮ ಅಡ್ರೆಸ್ಸನ್ನು ಬರೀತಕ್ಕಂಥದ್ದು. ಓಕೆನಾ? ರೈಟ್. ಅಂದರೆ ಅದ್ರ ಕೆಳಗಡೆ ದಿನಾಂಕವನ್ನು ಮೆನ್ಷನ್ ಮಾಡಿ. ಯಾವ ಒಂದು ದಿನಾಂಕ ಈ ಒಂದು ಪತ್ರ ಬರಿತಾ ಇದ್ದೀರಾ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. 10/2/2022 ಅಂತಕ್ಕಂಥ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಉದಾಹರಣೆಗೆ ತೋರಿಸ್ಲಿಕ್ಕೆ. ಓಕೆ, ರೈಟ್. ಅನಂತರ ಎಡಗಡೆ ಭಾಗದಲ್ಲಿ ಏನು ಮಾಡ್ತೀರಾ ಅಂದರೆ ಇವರಿಗೆ ಗೆ ಅಂತಲೂ ಬರಿಬೋದು, ಇವರಿಗೆ ಅಂತಲೂ ಇಲ್ಲಿ ಮೆನ್ಷನ್ ಮಾಡ್ಬೋದು. ಅದಾನಂತರ ಅಲ್ಪ ವಿರಾಮನೂ ಹಾಕಿ. ಯಾರಿಗೆ ಬರಿತಾ ಇದ್ದೀವಿ, ಅವ್ರೇನು ಕೊಟ್ಟಿದ್ದಾರೆ, ಯಾರಿಗೆ ಬರಿಬೇಕಂತ ಹೇಳಿದರೆ ಅಧ್ಯಕ್ಷರಿಗೆ ಬರಿಬೇಕಂತ ಇದ್ದಾರೆ. ಓಕೆನಾ? ಅಧ್ಯಕ್ಷರು ಅಲ್ಪ ವಿರಾಮ ಹಾಕಿ. ಯಾರು, ಯಾವ ಅಧ್ಯಕ್ಷರಂದರೆ ಜಿಲ್ಲಾ ಪಂಚಾಯತ್ ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು ಇಲ್ಲಿ ಬರೀರಿ, ಜಿಲ್ಲಾ ಪಂಚಾಯತ್. ಓಕೆ, ಈ ಯಾವ ಊರು ಅಂತಂದರೆ ಜಿಲ್ಲಾ ಪಂಚಾಯತ್ ಯಾವ ಊರಿಗೆ ಅಂದ್ರಿನ ಗದಗ ಅಂತಕ್ಕಂಥ ಬರೆದು ಅಲ್ಲಿ ಫುಲ್ ಸ್ಟಾಪ್ ಹಾಕಿ, ಪೂರ್ಣ ವಿರಾಮ ಹಾಕಿ. ಇವರಿಗೆ ಅಂತಿದೆ ಇಲ್ಲಿ ಮೇಲೆ, ಇವರಿಗೆ ಕೆಳಗಡೆ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಮಾನ್ಯರೇ ಗೌರವ ಸಂಬೋಧನೆಯಲ್ಲಿ ಬಳಸಬೇಕಾಗುತ್ತೆ. ಮಾನ್ಯರೇ ಅಂತ ಬರೆದು ಅಲ್ಪ ವಿರಾಮ ಹಾಕಿ. ಓಕೆ, ಆನಂತರ ವಿಷಯವನ್ನು ತಿಳಿಸ್ಬೇಕಾಗುತ್ತೆ. ವಿಷಯ ಏನಂದ್ರೆ ಶಾರ್ಟಾಗಿ ಈ ವಿಷಯದಲ್ಲಿ ಈ ಒಂದು ಲೆಟ್ರ್ ಯಾಕೆ ಬರಿತೀವಿ ಅಂತಕ್ಕಂಥದ್ದಲ್ಲಿ ತಿಳಿತದೆ ವಿಷಯ ಅಂತಕ್ಕಂಥದ್ದು. ಆದ ಕಾರಣ ವಿಷಯ ಅಂತ ಬರೆದು ಇಲ್ಲಿ ಶಾರ್ಟಾಗಿ ಒಂದು ಲೈನ್ ಬರೀಬೇಕಾಗುತ್ತೆ. ಏನಂತ ಹೇಳಂದ್ರೆ ನಮ್ಮ ಗ್ರಾಮದಲ್ಲಿ ರಸ್ತೆಯನ್ನು ಸರಿಪಡಿಸುವಂತೆ ಕೋರಿ ಪತ್ರ ಅಂತಕ್ಕಂಥದ್ದು. ನಮ್ಮ ಗ್ರಾಮದಲ್ಲಿ ರಸ್ತೆಯನ್ನು ಸರಿಪಡಿಸುವಂತೆ ಕೋರಿ ಪತ್ರ ಅಂತಕ್ಕಂಥದ್ದು ಬರ್ರಿ. ಅದಾದ ನಂತರದಲ್ಲಿ ಈ ಒಂದು ವಿವರಣೆ ಕೊಡಬೇಕಾಗುತ್ತೆ. ಓಕೆನಾ? ಇಲ್ಲಿ ಯಾಕೆ ರಸ್ತೆ ಏನಾಗಿದೆ ಅಂತಕ್ಕಂಥದ್ದು ಇವರಿಗೆ ಮೆನ್ಷನ್ ಮಾಡೋಕ್ಕಾಗುತ್ತೆ. ವಿವರಣೆ ಬರೀತಾ ಹೋಗಿ. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮೇಲ್ಕಂಡ ನಮ್ಮ ಗ್ರಾಮದಲ್ಲಿ ಅಂದ್ರೆ ನಮ್ಮ ಗ್ರಾಮ ಯಾವುದಂತ ಇಲ್ಲಿ ಮೆನ್ಷನ್ ಮಾಡಿದ್ವಿ, ನಾರಾಯಣಪುರದಲ್ಲಿ ಅಂತಲೂ ನೀವು ಬರಿಬೋದು. ಇಲ್ಲಿ ಇಲ್ಲ ಇಷ್ಟನ್ನು ಬರಿಬೋದು. ನಮ್ಮ ಗ್ರಾಮದಲ್ಲಿ ರಸ್ತೆಗಳು ಉತ್ತಮವಾಗಿಲ್ಲ. ಸತತ ಮಳೆಯ ಕಾರಣ ರಸ್ತೆಗಳೆಲ್ಲ ಅಸ್ತವ್ಯಸ್ತಗೊಂಡಿವೆ. ಮುಖ್ಯ ರಸ್ತೆಯು ಮಣ್ಣಿನ ರಸ್ತೆಯಾಗಿರುವುದರಿಂದ ಮಕ್ಕಳು ಶಾಲೆಗೆ ಹೋಗಲು ತುಂಬ ತೊಂದರೆಯಾಗಿದೆ. ಮತ್ತು ವಯಸ್ಸಾದವರು ರಸ್ತೆಯಲ್ಲಿ ಓಡಾಡಲು ಆಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ಅಂತೇಳಿ ಫುಲ್ ಸ್ಟಾಪ್ ಹಾಕಿ. ಓಕೆ,
ಮತ್ತೊಮ್ಮೆ ನೋಡಿ, ಮುಖ್ಯ ರಸ್ತೆಯು ಮಣ್ಣಿನ ರಸ್ತೆಯಾಗಿರುವುದರಿಂದ ಮಕ್ಕಳು ಶಾಲೆಗೆ ಹೋಗಲು ತುಂಬ ತೊಂದರೆಯಾಗಿದೆ ಮತ್ತು ವಯಸ್ಸಾದವರು ರಸ್ತೆಯಲ್ಲಿ ಓಡಾಡಲು ಆಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ವಾಹನಗಳು ಸಹ ಓಡಾಡುತ್ತಿಲ್ಲ. ಆದ್ದರಿಂದ ತಾವು ದಯವಿಟ್ಟು ನಮ್ಮ ಗ್ರಾಮದ ರಸ್ತೆಯನ್ನು ಸರಿಪಡಿಸಿಕೊಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಂತ ಬರೆದು ಇಲ್ಲಿ ಕೆಳಗಡೆ ವಂದನೆಗಳೊಂದಿಗೆ ಮಧ್ಯದಲ್ಲಿ ಬರೋದು ಅಥವಾ ಎಡಗಡೆನ ಬರ್ರಿ, ವಂದನೆಗಳೊಂದಿಗೆ ಅಂತಕ್ಕಂಥದ್ದು ಬರೆದು ಆನಂತರ ಬಲಗಡೆ ಏನು ಮಾಡ್ತೀರ ಅಂದ್ರೆಗಿನ ತಮ್ಮ ವಿಶ್ವಾಸಿಗಳು ಅಂತಕ್ಕಂಥದ್ದು ಬರ್ರಿ. ಓಕೆ, ಅಲ್ಲಿ ನಿಮ್ಮ ಹೆಸರನ್ನು ಬರ್ರಿ. ಅದಾದ ನಂತರ ಏನು ಮಾಡ್ತೀರಾ, ಗ್ರಾಮಸ್ಥರು ಇರ್ತಾರಲ್ಲ, ಗ್ರಾಮಸ್ಥರ ಸಹಿನ ಮಾಡಿಸ್ರಿ. ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾಡಿಸ್ತಾ ಹೋಗಿ. ಓಕೆನಾ. ಇಲ್ಲಿ ಆಬಾಕ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದೆ. ನಿಮ್ಮ ಹೆಸರನ್ನು ಬರಿಬೇಕಾಗತ್ತೆ. ಅವ್ರ ಹೆಸರು ಕೊಟ್ಟರೆ ಪರೀಕ್ಷೆಯಲ್ಲಿ ಅವ್ರ ಹೆಸರು ಕೊಟ್ಟರೆ ಹೆಸರು ಬರ್ರಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಇಲ್ಲಾಂದರೆ ಇಲ್ಲಿ ಗ್ರಾಮಸ್ಥರ ಸಹಿ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಬರ್ದೇನೆ. ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಅರ್ಥ ಅದಕ್ಕೆ.